ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕು. ಇದು ಶೂರ್ಪಾಲಿ ತುಂಗಳ ರಸ್ತೆಯಲ್ಲಿರುವಂತಹ ಬ್ರಿಡ್ಜಿನ ತೆಗ್ಗಿನಂತಹ ರಸ್ತೆ. ಈ ಒಂದು ಸ್ಥಿತಿಯನ್ನ ನೋಡಿದ್ರೆ ನಿಜವಾಗ್ಲೂ ಕೂಡ ಬೇಸರ ಆಗುತ್ತೆ. ಎಲ್ಲ ರಸ್ತೆಗಳು ಕೂಡ ಹದಗೆಟ್ಟು ಹೋಗಿದೆ. ಯಾಕೆ ಸಂಬಂಧಪಟ್ಟವರು ಇನ್ನೂ ಕೂಡ ಗಮನ ಹರಿಸ್ತಾ ಇಲ್ಲ? ರೈತ ಬಾಂಧವರು, ವಿಶೇಷವಾಗಿ ಟ್ರ್ಯಾಕ್ಟರ್ ಗಾಡಿಗಳು ಯಾರು ಕೂಡ ಈ ಭಾಗದಲ್ಲಿ ಸಂಚಾರವನ್ನ ಮಾಡಬಾರದು ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇದ್ದೀವಿ. ಕಾರಣ, ಇಲ್ಲಿ ರಸ್ತೆಗಳು ಇಷ್ಟು ಹಾಳಾಗಿದ್ರು ಕೂಡ ಸಂಬಂಧಪಟ್ಟಿರುವಂತಹ ಜನಪ್ರತಿನಿಧಿಗಳು, ಅಧಿಕಾರಿಗಳು ಯಾರು ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಕಣ್ಣಿಗೆ ಕಂಡರೂ ಕುರುಡರಂತೆ ವರ್ತಿಸ್ತಾ ಇದ್ದಾರೆ ಸಂಬಂಧಪಟ್ಟಿರುವಂತಹ ಅಧಿಕಾರಿಗಳು. ಕರ್ನಾಟಕದಲ್ಲಿ ಇಂತಹ ಸ್ಥಿತಿ, ರಸ್ತೆಗಳು ಇಷ್ಟೆಲ್ಲ ಹಾಳಾಗಿದ್ರು ಕೂಡ ಯಾಕೆ ಸರ್ಕಾರ ಈ ಬಗ್ಗೆ ಗಮನ ಹರಿಸ್ತಾ ಇಲ್ಲ? ರಸ್ತೆಗಳ ನಿರ್ಮಾಣವನ್ನ ಮಾಡ್ತಾ ಇಲ್ಲ. ಗ್ಯಾರಂಟಿ ಯೋಜನೆಗಳನ್ನ ಇಟ್ಕೊಂಡು ಹಣವನ್ನ ಪೋಲ್ ಮಾಡ್ತಾ ಇರುವಂತಹ ಸರ್ಕಾರ ಯಾಕೆ ರಸ್ತೆಗಳನ್ನ ನಿರ್ಮಿಸುವತ್ತ ಗಮನವನ್ನ ಹರಿಸ್ತಾ ಇಲ್ಲ? ಸಂಬಂಧಪಟ್ಟಿರೋರು ಹಾಗೂ ಸರ್ಕಾರ ಸಂಪೂರ್ಣವಾಗಿ ನಿರ್ಲಕ್ಷ್ಯವನ್ನ ತೋರ್ತಾ ಇದೆ. ಇನ್ನಾದರೂ ಸಂಬಂಧಪಟ್ಟಿರುವಂತಹ ಅಧಿಕಾರಿಗಳು, ತಾಲೂಕು ಆಡಳಿತ, ಜಿಲ್ಲಾಡಳಿತ, ರಾಜ್ಯ ಸರ್ಕಾರ, ಮುಖ್ಯಮಂತ್ರಿಗಳು, ಮಾನ್ಯ ಶಾಸಕರು, ರಾಜ್ಯಪಾಲರು, ರಾಷ್ಟ್ರಪತಿಗಳು, ಪ್ರಧಾನಮಂತ್ರಿಗಳು, ಜಿಲ್ಲಾ ಉಸ್ತುವಾರಿ ಸಚಿವರು ಯಾರಾದರೂ ರಸ್ತೆಯನ್ನ ಸರಿಪಡಿಸಲಿ ಅಂತ ಹೇಳಿ ಇಲ್ಲಿನ ಸ್ಥಳೀಯರು ಕಾದು ಕೂತಿದ್ದಾರೆ. ಶೂರ್ಪಾಲಿ ಗ್ರಾಮದ ತುಂಗಳ ರಸ್ತೆಯ ಬ್ರಿಡ್ಜ್ ಕಟ್ ಆಗಿದ್ದು, ಶೂರ್ಪಾಲಿಯ ಎಲ್ಲಾ ಶಾಲಾ ಕಾಲೇಜುಗಳಿಗೆ ಹಾಗೆ ವಿದ್ಯಾರ್ಥಿಗಳು ಇದೇ ಜಾಗದಿಂದ ಹೋಗಬೇಕಾಗಿರುವಂಥದ್ದು. ಅಷ್ಟೇ ಅಲ್ಲದೆ ಗ್ರಾಮದ ರೈತರಿಗೂ ಕೂಡ ಪ್ರತಿನಿತ್ಯ ಓಡಾಡೋದಕ್ಕೆ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಆದ್ದರಿಂದ ಜಮಖಂಡಿ ಕ್ಷೇತ್ರದ ನಾಯಕರು, ಇದಕ್ಕೆ ಸಂಬಂಧಪಟ್ಟಿರುವಂತಹ PWD ಅಧಿಕಾರಿಗಳು ಆದಷ್ಟು ಬೇಗ ಈ ಬಗ್ಗೆ ಗಮನವನ್ನ ಹರಿಸಬೇಕು. ಸ್ಥಳಕ್ಕೆ ಭೇಟಿ ಕೊಟ್ಟು ಸ್ಥಳ ಪರಿಶೀಲನೆಯನ್ನ ಮಾಡಬೇಕು. ಗ್ರಾಮಸ್ಥರಿಗೆ ಸಹಕಾರವನ್ನ ಆಗುವಂತಹ ರೀತಿಯಲ್ಲಿ ರಸ್ತೆಯನ್ನ ಸರಿಪಡಿಸಬೇಕು ಅಂತ ಹೇಳಿ ವಿನಂತಿಯನ್ನ ಮಾಡಲಾಗ್ತಾ ಇದೆ. ಬಸ್ ದಾಣಿ ಹಾಕಿರ್ತಿದ್ರು ಬಸ್ ಆಧಾರ ಇಲ್ಲ, ಅದಕ್ಕೆ ಬಡ್ಡೆ ಹೊಳಿಸಿದ ಅದಕ್ಕೆ ಅಲ್ಲೇ ಹೊಳಿಸಿ ಹೇಳಿ ಬಂದಿದ್ರು. ಹಿಂಗ್ಯಾಕೆ ಮುಂಜಾನೆ ನೋಡ್ತಿರ್ಲಿಲ್ಲ ಮಾಡ್ಕೋಗಿ ಬರೋವ್ರೆ. ಇನ್ನು ಬಾತ್ ಸಾಳಿಗೆ ಅದಿಲ್ಲ ಬ್ರೇಕ್ಲರ. ಹಾಂ, ಹಂಗೆ ಬರು ಅಲ್ಲಿ ಕೊರಿಯರ್ ಏನಾರು ಇವಾಗ ಸೈಕಲ್ ಮೋಟ್ರ್ ಬಿಟ್ಕೆ. ಸೈಕಲ್ ಮೋಟ್ರ್ ಐ ಡೇಂಜರ್ ಐತ್ರಿ. ಏನೇನ್ರಿ ನೀವು? ಸೈಕಲ್ ಮೋಟ್ರ್ ನಡಿತೈತ್ರಿ. ಬಾಡ್ಯಾಗ ಫಳ ಐತ್ರಿ. ಸೈಕಲ್ ಮೋಟ್ರಿಗೆ ಏನಾಗಲ್ರಿ, ಈ ಕಬ್ಬಿನ ಲೋಡ